ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿಂದ 70 ಕಿಲೋಮೀಟರ್ ಒಳಗಡೆ ಮಹಾರಾಷ್ಟ್ರ ಫೀಲ್ಸ್ ಕೊಡೋ ಅಂತ ಒಂದು ಬೆಟ್ಟನ ತೋರ್ಸೋದಷ್ಟೇ ಅಲ್ದಿರಾ ಅಲ್ಲಿರೋ ಸುತ್ತಮುತ್ತ ಜಾಗ ಒನ್ ಡೇ ಅಲ್ಲಿ ಕಂಪ್ಲೀಟ್ ಆಗಿ ಹೇಗೆ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ತೋರಿಸ್ತೀನಿ. ಈ ಒಂದು ಪ್ಲೇಸಿನ ಬ್ಯೂಟಿ ಏನಪ್ಪಾ ಅಂದ್ರೆ ಬೆಟ್ಟ ಹತ್ತುತ್ತಾ ಯಾವ ರೇಂಜಿಗೆ ಹಿಂದೆಗಡೆ ಸೀನಿಕ್ ವ್ಯೂ ಓಪನ್ ಆಗುತ್ತೆ ಅಂದ್ರೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರಿಂದ 70 ಕಿಲೋಮೀಟರ್ ಒಳಗಡೆ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸಸ್ನ ತೋರ್ಸೋಕ್ಕೆ ಅಂತ ಕೈವಾರಾಗಿ ಬಂದಿದ್ದೀನಿ. ಆ್ಯಂಡ್ ಬ್ಯಾಕ್ ಟು ದ ರೂಟ್ಸ್ ಅಂತ ತುಂಬ ಗಿಕ್ಕಿಂಗ್ ಎಲ್ಲ ಮಾಡೋಣ ಅಂದ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇವಾಗ ಫಸ್ಟ್ ಪ್ಲೇಸ್ ಬಂದಿರೋದು ಬಂದು ಕೈವಾರ ಕೇವ್ಸು, ಕೈವಾರ ತಾತ ಕೇವ್ಸ್ ಅಂತಾರೆ ಇದನ್ನು. ಸೊ ಆ ಕೇವ್ಸಲ್ಲಿ ಏನೇನಿದೆ ಒಳಗಡೆ ಆ್ಯಂಡ್ ಆ ತಾತನ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಆದಷ್ಟು. ಈ ಒಂದು ಊರಿಗೆ ಕೈವಾರ ಅಂತ ಹೆಸರು ಬಂದಿದೆ ಈ ಒಂದು ತಾತನಿಂದ. ಸೊ ಈ ತಾತ ಎಷ್ಟು ಫೇಮಸ್ ಅಂದರೆ ಇಡೀ ಊರಿಗೇನೆ ಅವ್ರ ಹೆಸರು ಇಟ್ಟಿದ್ರು. ಈ ಒಂದು ಕೇವ್ಸ್ ಬಂದು ತುಂಬ ದೊಡ್ಡದಲ್ಲ, ಏನಿಲ್ಲ, ಲೈಟಾಗಿರುತ್ತೆ. ಹತ್ಕೊಂಡು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಬೋದು ನೀವು. ಆ್ಯಂಡ್ ಏನಿಲ್ಲ ಅಂದ್ರೂ ಮ್ಯಾಕ್ಸಿಮಮ್ ಒಂದು 50 ಸ್ಟೆಪ್ಸ್ ಅಷ್ಟೇ ಇರೋದು. ಆ್ಯಂಡ್ ಮೇಲ್ಗಡೆ ಒಂದು ಟೆಂಪಲ್ ಇದೆ ಅಂತಾರೆ. ಆ್ಯಂಡ್ ಟೆಂಪಲ್ ಬಿಟ್ಟಾಕಿ ಇವಾಗ ನಿಮಗೆ ವ್ಯೂಸ್ ತೋರಿಸ್ತೀನಿ ನೋಡಿ, ಹೇಗೆ ಕಾಣುತ್ತೆ ಈ ಕೇವ್ಸು ಅಂತ ಸಿನಿಮ್ಯಾಟಿಕ್ ಆಗಿ ಶೂಟ್ ಮಾಡಿ. ತಣ್ಣ ಗಾಳಿ, ಸುತ್ತ ಬೆಟ್ಟಗಳು, ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ ಇಲ್ಲಿಂದ. ಸ್ವಲ್ಪ ಲೈಟಾಗಿ ಮಳೆ ಆಗಿದ್ದರೆ ಇನ್ನೂ ಮಜಾ ಇರೋದು, ಆದರೂ ಪರವಾಗಿಲ್ಲ, ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಇಷ್ಟಪಡ್ತೀರಾ? ಬನ್ನಿ ಯಾರ್ಯಾರು ನೋಡ್ತಾ ಇದ್ರೆ ವಿಡಿಯೋನ. ಈ ಒಂದು ಕೈವಾರ ತಾತನ ಬಗ್ಗೆ ಹೇಳ್ಬೇಕಂದ್ರೆ, ಈ ತಾತ ಬಂದು 70s ಇದ್ದಿದ್ದು. ಆ್ಯಂಡ್ ಆಗಿನ ಕಾಲದಲ್ಲೇ 110 ವರ್ಷ ಬದುಕಿದ್ರಂತೆ ಈ ಒಂದು ತಾತ. ಆ್ಯಂಡ್ ಈ ತಾತ ಫುಲ್ಲು ಮೆಡಿಟೇಷನ್ ಎಲ್ಲ ಮಾಡಿ ಕಾಲಜ್ಞಾನಿ ಆಗಿದ್ರಂತೆ. ಅಂದರೆ ಕಾಲಜ್ಞಾನನ ಬರೆದಿದ್ರಂತೆ ಆಗಿನ ಕಾಲದಲ್ಲೇ ಕನ್ನಡದಲ್ಲಿ. ಸೊ ಅದಕ್ಕೆ ಆ ಕಾಲದಲ್ಲೇ ಫ್ಯೂಚರಲ್ಲಿ ಏನೇನು ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರಂತೆ ಈ ತಾತ. ಸೊ ಅದಕ್ಕೇ ಒಂದು ಸ್ವಲ್ಪ ಫೇಮಸ್ ಅಂತಾರೆ. ಈ ಒಂದು ಜಾಗದಿಂದ ಜಸ್ಟ್ 10 ಕಿಲೋಮೀಟರ್ ಹೋದರೆ ಸಾಕು, ಇನ್ನೂ ಒಂದು ರೀಸೆಂಟಾಗಿ ಬಿಲ್ಡ್ ಮಾಡಿರೋ ಬ್ಯೂಟಿಫುಲ್ ಕೇವ್ಸ್ ಸಿಗುತ್ತೆ. ಸೊ ನಾನು ನಿಮಗೆ ತೋರಿಸ್ತಾ ಇರೋ ಸೆಕೆಂಡ್ ಜಾಗ ಬಂದು ಕೈಲಾಸಗಿರಿ ಬೆಟ್ಟ ಅಂತ. ಈ ಒಂದು ಬೆಟ್ಟದಲ್ಲಿ ನೋಡಿ ಮೊನಾಲಿಥಿಕ್ ಹಿಲ್ ತೋರಿಸ್ತೀನಿ. ಹ್ಯೂಜ್ ಮೊನಾಲಿಥಿಕ್ ಹಿಲ್ ಒಳಗಡೆ ಕೊರೆದು ಒಂದು ಟೆಂಪಲ್ ಮಾಡಿದ್ದಾರೆ 1996. ಸೊ ಅವಾಗಿಂದ ಈ ಒಂದು ಜಾಗ ಸ್ವಲ್ಪ ಫೇಮಸ್ಸು. ಆ್ಯಂಡ್ ಈ ಒಂದು ಜಾಗ ಬಂದು ನಾವು ಆವಾಗಲೇ ತೋರಿಸಿದ್ವಲ್ಲ ನಿಮಗೆ, ತಾತಯ್ಯ ಕೇವ್ಸಿಂದ ಏನಿಲ್ಲ ಅಂದ್ರೂ 6 ಕಿಲೋಮೀಟರ್ ಅಷ್ಟೇ ಇರೋದು. ಆ್ಯಂಡ್ ಇದು ಕೂಡ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸು ಕೈವಾರದಲ್ಲಿ ನೋಡೋಕ್ಕೆ. ನೋಡಿ ಒಂದು ಬೆಟ್ಟ ಹತ್ತುತ್ತಾನೆ ನೋಡಿ, ಆ ಕಡೆ ಎಲ್ಲ ಜಾಗ ಇದೆ, ಅಲ್ಲೆಲ್ಲ ಕುತ್ಕೊಂಡು ಚಿಲ್ ಮಾಡ್ಬೋದು. ಬೇಕಂದರೆ ನೆರಳಿದೆ, ತಂಪಾಗಿರುತ್ತೆ. ಸೊ ಇವಾಗ ಫಸ್ಟ್ ಬೆಟ್ಟ ಹತ್ಬಿಟ್ಟು ನಿಮಗೆ ಆ ಕೇವ್ ತೋರಿಸ್ತೀನಿ. ಕೇವ್ ಅಂತೂ ಯೂನಿಕ್ ಆಗಿದೆ. ಒಂದು ಸತಿಗೇನೆ ಏನಿಲ್ಲ ಅಂದ್ರೂ 300ರಿಂದ 400 ಜನ ವಿಸಿಟ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ಒಳಗಡೆ ಕೇವು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಆದರೆ ಬೇರೆ ವಿಡಿಯೋ ಎಲ್ಲ ನೋಡಿಬಿಟ್ಟು ಗೂಗಲಲ್ಲೆಲ್ಲ ನೋಡ್ಕೊಂಡು ಬರ್ತಾ ಇರೋದು. ಸೊ ಇವಾಗ ಫಸ್ಟ್ ಹೋಗಿ ನನಗೆ ಹೆಂಗೆ ಕಾಣಿಸ್ತು, ಹೇಗಿತ್ತು ಕೈಲಾಸಗಿರಿ ಹಿಲ್ಸ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ವಿಸಿಟ್ ಮಾಡಿ. ಒನ್ ಡೇ ಟ್ರಿಪ್ ಅಂದರೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್ ಅಲ್ಲಿ ಇದು ಒಂದು ಬರುತ್ತೆ ಬೆಂಗಳೂರಲ್ಲಿ. ಬೆಟ್ಟ ಮಾತ್ರ ನೋಡಿ, ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಸಖತ್ ದೊಡ್ಡದಿದೆ. ವಿಡಿಯೋಲ್ಲಿ ಅಷ್ಟು ಗೊತ್ತಾಗಲ್ವೋ ಗೊತ್ತಿಲ್ಲ, ಬಟ್ ನೀವು ಬಂದು ನೋಡಿ ಒಂದ್ಸತಿ ಎಷ್ಟು ಯೂಸ್ ಆಗಿದೆ ಗೊತ್ತಾ. ಒಳ್ಳೆ ನಾವು ಸಾವಂದುರ್ಗ ಬೆಟ್ಟ ನೋಡಿದ್ವಿ ಗೊತ್ತಾ, ಸೇಮ್ ಅದೇ ಥರ ಕಾಣಿಸ್ತಾ ಇದೆ ಇಲ್ಲಿಂದ ನೋಡೋಕ್ಕೆ. ಆ್ಯಂಡ್ ಇದು ತುಂಬ ಸ್ಟೀಪ್ ಇದೆ ನೋಡಿ, ಆಕಾಶದ ತನಕ ಬರೋ ಬೆಟ್ಟನೇ ಕಾಣಿಸ್ತಾ ಇದೆ. ಹತ್ರ ಬರ್ತಾ ಎಷ್ಟು ಯೂಸಾಗಿ ಕಾಣಿಸ್ತಾ ಇದೆ ಬೆಟ್ಟ ಮಾತ್ರ. ಸಿಂಗಲ್ ರಾಕ್ ಅಲ್ವಾ, ಹೇಗೆ ಕಾಣ್ತಾ ಇದೆ ನೋಡಿ. ಯಪ್ಪ, ಇಲ್ಲೂ ಕೆಳಗಡೆ ಪಾರ್ಕಿಂಗಿಂತ ಸ್ಟೆಪ್ಸ್ ಮಾಡಿದ್ದಿದ್ರೆ ಚೆನ್ನಾಗಿರೋದು. ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಬಂದು ತಿರ್ಗಾ ಇಲ್ಲಿಂದ ಇಲ್ಲಿಗೆ ಸ್ಟೆಪ್ಸ್ ಮಾಡಿದ್ದಾರೆ. ಎಷ್ಟು ಹೈಟ್ ಸ್ಟೆಪ್ಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನೋಡಬೇಕು. ಬನ್ನಿ ಹೋಗೋಣ. ಗಾಳಿ ಮಾತ್ರ ಕಡಕ್ಕಾಗಿ ಬರ್ತಾ ಇದೆ. ಮೇಲೆ ಹತ್ತಾ ಇದ್ದಂಗೆ ಯೂಸ್ ಆಗಿರೋ ಕೇವ್ದು ಓಪನಿಂಗ್ ಸಿಕ್ಕೇ ಬಿಡ್ತು.
ದೇವಸ್ಥಾನಗಳನ್ನ ಕೊರ್ದು ಇಟ್ಟಿದ್ದಾರೆ. ಒಂದು 2-3 ದೇವಸ್ಥಾನಗಳನ್ನ ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಈ ಒಂದು ಕೇವಲ ಕುತ್ಕೊಂಡು ಓಂಕಾರ ಹೇಳಿದ್ರು ಎಷ್ಟು ಎಕೋ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕೇಳಿಸ್ತಾ ಇತ್ತು ಗೊತ್ತಾ. ನೋಡಿ ಇಲ್ಲೆಲ್ಲ ಇದೆಯಲ್ಲ, ಹಿಂದೆಗಡೆ ಫೋಟೋಸ್ ಇದೆಯಲ್ಲ, ಆ ಥರ ಎಲ್ಲ ಇನ್ನೂ ಕಟ್ಟಿದಾರಂತೆ, ಇನ್ನೂ ಕಟ್ಟಿಲ್ಲ ಯಾವುದೂ. ಒಂದು ಸ್ವಲ್ಪ ಬೇಗ ಬಂದುಬಿಟ್ಟಿದ್ದೀವಿ ಅನಿಸುತ್ತೆ. ಇನ್ನೊಂದು 5-10 ವರ್ಷ ಬಿಟ್ಕೊಂಡ್ಬಂದರೆ ಎಲ್ಲ ಮುಗ್ದಿರುತ್ತೆ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇನ್ನೊಂದು 5-10 ವರ್ಷ ಎಲ್ಲ ಮುಗ್ದಿರುತ್ತೆ. ಆವಾಗ ಪರ್ಫೆಕ್ಟ್ ಟೈಮ್ ಇರುತ್ತೆ ಬರೋಕ್ಕೆ. ಇವಾಗ ಒಂದು ಸ್ವಲ್ಪ ಮುಂಚೆ ಬಂದುಬಿಟ್ಟಿದ್ದೀವಿ. ಬರೀ ಒಂದು 4 ಟೆಂಪಲ್ಸು ಒಳಗಡೆ ಕೂತ್ಕೊಂಡು ಅಲ್ಲಿ ಮೆಡಿಟೇಷನ್ ಮಾಡಿದೆ ಗೊತ್ತಾ, ಅದು ಮಾಡಿದೆ. ಮಾತ್ರ ಸಕ್ಕತ್ತಾಗಿದೆ ಮಾತ್ರ. ಒಳಗಡೆ ಹೋಗ್ತಾ ಇದ್ದಂಗೆ ಫೀಲು. ಒನ್ಸ್ ಬನ್ನಿ ಈ ಕಡೆ ಬಂದಾಗ. ಸೊ ಬೆಟ್ಟಕ್ಕೆ ಬಂದಾಗ ನೀವು ಅಕಸ್ಮಾತ್ ಏನಾದ್ರು 12 ಗಂಟೆ 12:15 ಆಗಿದ್ರೆ ಅನ್ನಪ್ರಸಾದನೂ ಇರುತ್ತೆ. ಅನ್ನಪ್ರಸಾದ ನೋಡ್ತೀನಿ ಇವಾಗ. ಇದ್ದರೆ ತಿನ್ಕೊಂಡು ಹೋಗ್ತೀನಿ, ಅದನ್ನು ತೋರಿಸ್ತೀನಿ. ಇಲ್ಲ ಅಂದರೆ ನೀವು ಬಂದಾಗ ತಿನ್ಕೊಂಡು ಹೋಗಿ, ಮರಿಬೇಡಿ. ದೇವ್ರ ಪ್ರಸಾದ ಬೇಡ ಅನ್ಬಾರ್ದು. ಲಕ್ಕಿಲಿ ನಾನು ಬಂದಾಗ ಪ್ರಸಾದ ಕೊಡೋದು ಸ್ಟಾರ್ಟ್ ಮಾಡಿದ್ರು. ಸೊ ಕಣ್ಗೊತ್ಕೊಂಡು ಪ್ರಸಾದ ತಿಂದು ಈಚೆ ಬರ್ತಾ ಇದ್ದಂಗೆ ಒಂದು ಬಾಕ್ಸ್ ಇಟ್ಟಿದ್ರು. ಕೈಲಿ ಎಷ್ಟಾಗುತ್ತೋ ಅಷ್ಟು ಡೊನೇಟ್ ಮಾಡಿ ನೆಕ್ಸ್ಟ್ ಪ್ಲೇಸ್ಗೆ ಹೊರಟೆ. ಗಾಯ್ಸ್, ಇವತ್ತಿನ ಲಾಸ್ಟ್ ಪ್ಲೇಸಿಗೆ ಬಂದಿದ್ದೀವಿ. ಅದು ನಾವು ಕೈಲಾಸಗಿರಿ ಟೆಂಪಲ್ನ ತೋರಿಸ್ದೆ ನಿಮಗೆ. ನೋಡಿಕೊಂಡು ಅಲ್ಲಿ ಒಳ್ಳೆ ಊಟ ತಿನ್ಕೊಂಡು ಲಾಸ್ಟ್ ಪ್ಲೇಸ್ ಅದು ಒಂದು ಭೀಮಾ ಬಕಾಸುರ ಬೆಟ್ಟಕ್ಕೆ ಬಂದಿದ್ದೀವಿ. ಇವಾಗ ಈ ಬೆಟ್ಟನ ಟ್ರಕ್ ಮಾಡೋದೇ ಇವತ್ತಿರೋದು ಚಾಲೆಂಜು. ಯಾಕಂದರೆ ಇವಾಗ ಟೈಮ್ ಆಲ್ರೆಡಿ ಬಂದು 2:30-3 ಗಂಟೆ ಆಗಿದೆ. ಬಿಸಿಲು ಕೂಡ ನೆತ್ತಿಗೆ ಏರ್ಬಿಟ್ಟಿದೆ. ಅಂದರೆ ಮೇಲೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಸನ್ಸೆಟ್ ಪಾಯಿಂಟ್ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸನ್ಸೆಟ್ ನೋಡಿಕೊಂಡು ವಾಪಸ್ ಇಳ್ಕೊಂಡು ಬರೋಣ ಅಂತ ಇರೋದು ನನ್ನ ಪ್ಲ್ಯಾನು. ಈ ಸ್ಟೆಪ್ಸ್ ತೋರಿಸ್ತೀನಿ ನೋಡಿ, ಏನು ಸಕ್ಕದಾಗಿ ಕಾಣ್ತಾ ಇದೆ ಅಂತ. ನಿಮಗೆಲ್ಲ ನೋಡಿದ್ರೆ ಸ್ಟಾರ್ಟಿಂಗ್ ಟ್ರಕ್ ಮಾಡಬೇಕಾದ್ರೆ ಭಯ ಆಗ್ತಾ ಇರುತ್ತೆ ಸ್ಟೆಪ್ಸೆಲ್ಲ ನೋಡ್ತಾ ಇದ್ದರೆ. ಬಟ್ ನನಗೆ ಟ್ರಕ್ ಮಾಡಿ ಅಭ್ಯಾಸ ಆಗಿ ಖುಷಿ ಆಗುತ್ತೆ. ಎಷ್ಟು ಪ್ರಿಟ್ಟಿಯಾಗಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಫುಲ್ಲು ನೆಲನೂ ಫುಲ್ಲು ಎಲ್ಲ ಕೆಂಪು ಕಲರ್ ಹೂವದಿಂದ ಕವರ್ ಆಗಿಬಿಟ್ಟಿದೆ. ಅಷ್ಟೇ ಅಲ್ದಿರಾ ಮರನೂ ಫುಲ್ ಎಲ್ಲ ರೆಡ್ ಕಲರ್ ಹೂವು. ಸಕ್ಕದಾಗಿದೆ. ಟ್ರಕ್ ಸ್ಟಾರ್ಟಿಂಗ್ ನೋಡಿ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಹೋಗ್ತಾ ಟಫ್ ಆಗ್ತಾ ಹೋಗುತ್ತೆ. ದಟ್ ವಿಲ್ ಬಿ ಆರ್ ಚಾಲೆಂಜ್. ಆ ಚಾಲೆಂಜ್ನ ಫೇಸ್ ಮಾಡಿಕೊಂಡು ಹತ್ಕೊಂಡು ಮೇಲೆ ಹೋಗ್ತಾ ಇರಬೇಕು. ಎಷ್ಟು ರೆಡ್ ಆಗಿದೆ, ಒಳ್ಳೆ ಚೆರ್ರಿ ರೆಡ್ ಫ್ಲವರ್ಸ್. ಹತ್ತಾ ಇದ್ದಾಗೆ ಎಷ್ಟು ಬ್ಯೂಟಿಫುಲ್ ವ್ಯೂ. ಈ ಥರ ವ್ಯೂ ಇದ್ದರೆ ಎಷ್ಟು ಹೈಟ್ ಇದ್ರೂ ಪರವಾಗಿಲ್ಲ, ಟ್ರಕ್ಕು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಚೂರು ಸುಸ್ತು ಆಗಲ್ಲ, ಕಣ್ಣಿಗೆ ಒಂಥರ ತಂಪಾಗಿರುತ್ತೆ. ತಣ್ಣ ಗಾಳಿ ಕೂಡ ಬೀಸ್ತಾ ಇರುತ್ತೆ. ದಟ್ಸ್ ದಿ ಬ್ಯೂಟಿ ಆಫ್ ಟ್ರಕ್. ಈ ಒಂದು ಪ್ಲೇಸಿನ ಬ್ಯೂಟಿ ಏನಪ್ಪ ಅಂದರೆ, ಬೆಟ್ಟ ಹತ್ತುತ್ತಾ ಯಾವ ರೇಂಜಿಗೆ ಹಿಂದೆಗಡೆ ಸೀನಿಕ್ ವ್ಯೂ ಓಪನ್ ಆಗುತ್ತೆ ಅಂದರೆ, ನಾನಿಲ್ಲಿ ಹಾಗೆ ಹತ್ತುತ್ತಾ 1 ಮುಕ್ಕಾಲು ಬೆಟ್ಟ ಕವರ್ ಮಾಡ್ತಾ ಇದ್ದಂಗೆ ಎಂಥ ಬೆಟ್ಟ ಮಧ್ಯ ಗುಹೆ ಒಳಗೆ ಹೋಗೋ ಚಾನ್ಸಸ್ ಸಿಕ್ಕಿದೆ ನೋಡಿ. ಬೆಟ್ಟದ ಮಧ್ಯ ಚಿಕ್ಕ ಮೆಟ್ಲೊಳಗೆ ನಡ್ಕೊಂಡು ಹೋಗೋದು. ನೋಡ್ತಿ ಸೀನಿಕ್ ಮೌಂಟೇನ್ ಅನ್ಬೋದು ಇದನ್ನು. ಸಕ್ಕತ್ ಖುಷಿ ಆಗುತ್ತೆ ಈ ಥರ ಎಲ್ಲ ಬಂದಾಗ. ಎಷ್ಟು ಚೆನ್ನಾಗಿದೆ ನೋಡಿ, ತಣ್ಣ ಗಾಳಿ. ಆ ಬೆಟ್ಟ ಹತ್ತಿ ಬರ್ತೀವಲ್ಲ ಅವಾಗ ಮಕ್ಕದ ಮೇಲೆಲ್ಲ ಬೆವರು ಇರುತ್ತೆ ಗೊತ್ತಾ. ಆ ಬೆವ್ರನ್ನೆಲ್ಲ ಉರ್ಸೋಕ್ಕೆ ತಣ್ಣ ಗಾಳಿ ಮಕ್ಕದ ಮೇಲೆಲ್ಲ ಬೀಳ್ತಾ ಇದ್ರೆ ಅಷ್ಟು ಬ್ಯೂಟಿಫುಲ್ ಫೀಲಿಂಗ್ ಅಂತ ನನಗನ್ಸುತ್ತೆ. ನಿಮಗೇನು ಗೊತ್ತಿಲ್ಲ, ಬೇಕಂದರೆ ಬಂದು ಟ್ರೈ ಮಾಡಿ ಈ ಟ್ರಕ್ನ.
ಸೆಕೆಂಡ್ ಫೇಸ್ ಆಫ್ ಟ್ರಕ್ ಅನ್ಸುತ್ತಿದ್ದು. ನಾನು ಅಲ್ಲೇ ಮುಗಿದೋಯ್ತು ಅಂದ್ಕೊಂಡೆ ಬೆಟ್ಟನ, ಆದರೆ ಇನ್ನು ಸ್ವಲ್ಪ ಇದೆ ಅನಿಸುತ್ತೆ. ನೋಡೋಣ, ಹತ್ತನ. ಬಟರ್ಫ್ಲೈಸ್ಗಳು ನೋಡಿ ಬ್ರೋ ಹೆಂಗಿದೆ, ಕಲರ್ ಚಿಕ್ಕ 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 ಬಟರ್ಫ್ಲೈಸು, ದೊಡ್ಡ ದೊಡ್ಡ ಬಟರ್ಫ್ಲೈಸು, ಎಲ್ಲ ಥರ ಬಟರ್ಫ್ಲೈಸು ಇದೆ. ಹಂಗೆ ಹತ್ಕೊಂಡು ಬಂದು ರೈಟ್ ಸೈಡೆ ಅಲ್ಲಿ ದೇವಾಲಯಕ್ಕೆ ದಾರಿ ಅಂತ ಹಾಕಿದ್ದಾರೆ. ಅಲ್ಲಿ ಹೋದರೆ ಲಕ್ಷ್ಮಣ ತೀರ್ಥ ಅಂತ ಇದೆ. ರಾಮ ಸೀತೆ ಯಾವತ್ತು ಇಲ್ಲಿ ಬಂದು ಸ್ಟೇ ಆಗಿದ್ರು ಈ ಬೆಟ್ಟದಲ್ಲಿ, ಆವಾಗ ಸೀತೆಗೆ ಬಾಯಾರಿಕೆ ಆದಾಗ ಬಾಣ ಬಿಟ್ಟು ಲಕ್ಷ್ಮಣ ನೀರು ತೆಗೆದು ಕೊಟ್ಟಿದ್ದ ಅಂತ ಇದೆ ಸ್ಟೋರಿ. ಎಲ್ಲ ಯಾವುದೇ ಬೆಟ್ಟಕ್ಕೆ ಹೋದ್ರೂ ಇದೇ ಸ್ಟೋರಿನೇ ಇದೆ ನಾನು ಕೇಳಿರೋಂಗೆ. ತುಂಬ ಪ್ಲೇಸಸ್ಗಳಲ್ಲಿ ಆ ಕಡೆ ಎಲ್ಲ ಇದಾರಂತೆ, ಇರ್ತಾರೆ ದೇವರು. ನೋಡಿ ಇದೇನೆ, ಚಪ್ಪಲಿ ಇಲ್ಲೇ ಬಿಡೋಣ, ಬಿಟ್ಬಿಟ್ಟು ಇಲ್ಲಿ ಶುಕ್ರವಾರ ದೇವಸ್ಥಾನ ಬಾಗಿಲು ಮುಚ್ಚಿದೆ. ಶುಕ್ರವಾರ ಸೋಮವಾರ ಬಂದು ಇಲ್ಲಿ ಪೂಜಾರಿ ಸ್ನಾನ ಮಾಡಿ ಈ ನೀರಲ್ಲಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ಇವತ್ತು ಓಪನ್ ಇಲ್ಲ ದೇವಸ್ಥಾನ, ಆದರೂ ಈಚೆನೇ ಕೈ ಮುಕ್ಕೊಂಡು ಹೋಗೋಣ. ಆ ನೀರು ಕೂಡ ಸ್ವೀಟ್ ಇರುತ್ತಂತೆ ಇಲ್ಲಿ ಹೇಳೋರ ಪ್ರಕಾರ. ಟೇಸ್ಟ್ ಮಾಡೋಕ್ಕೆ ಧೈರ್ಯ ಇಲ್ಲ ನನಗಿವತ್ತು, ಯಾಕಂದರೆ ಸ್ವಲ್ಪ ಕಂಟಾಮಿನೇಟೆಡ್ ಆಗಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ತಾರೆ ಅನ್ಸುತ್ತೆ. ಫೈನಲಿ ಹತ್ಕೊಂಡು ಬರ್ತಾನೆ ಏನು ಮುಗೀತನ್ಸುತ್ತೆ ಟ್ರಕ್ಕು, ಯಾಕಂದರೆ ವಿ ಆರ್ ಆಲ್ಮೋಸ್ಟ್ ಅಟ್ ದಿ ಪೀಕ್ ಆ್ಯಂಡ್ ದಿ ವ್ಯೂ ಫ್ರಮ್ ಹಿಯರ್ ಲುಕ್ಸ್ fantastic, marvelous, mind blowing. ವ್ಯೂಗಿಂತ ಗಾಳಿ ಇದೆ ನೋಡಿದ್ರು, ತಣ್ಣ ಗಾಳಿ ಮಕ್ಕು ಕೊಡಿತಾ ಇದೆ. ಆ್ಯಂಡ್ ಇದೇ ಫುಲ್ ಪೀಕ್ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ನನಗೆ. ಇನ್ನು ಆ ಕಡೆ ಒಂದು ಸ್ಮಾಲ್ ರೂಟ್ ಇತ್ತು, ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಏನೇನಿದೆ ನೋಡ್ಕೊಂಡು ಬರೋಣ. ಮಜಾ ಏನಂದ್ರೆ ದಿಸ್ ಇಸ್ ನಾಟ್ ಇವನ್ ದ ಟಾಪ್ ಅನ್ಸುತ್ತೆ ನನಗೆ, ಯಾಕೋ 6th ಸೆನ್ಸ್ ಹೊಡಿತಾ ಇದೆ. ನೋಡೋಣ ಇನ್ನು ಮುಂದೆ ಹೋಗಿ ನೋಡೋಣ. ಆ್ಯಂಡ್ ಇನ್ನೂ ಒಂದು ಫೇಸ್ ಆಫ್ ಬೆಟ್ಟ ಹತ್ತಕ್ಕೆ ಬಂದಿದ್ದೀವಿ, ಅದೇ ಕಾಡು ಮಧ್ಯ ನಡ್ಕೊಂಡು ಹೋಗೋದು. ನೋಡಿ ಅಲ್ಲೊಂದು ವ್ಯೂ ಪಾಯಿಂಟ್ ತೋರಿಸ್ದೆ, ಅಲ್ಲೊಂದು ವ್ಯೂ ಪಾಯಿಂಟ್ ತೋರಿಸ್ದೆ, 4-5 ವ್ಯೂ ಪಾಯಿಂಟ್ಗಳು ತೋರಿಸ್ಬಿಟ್ಟಿದ್ದೀನಿ. ವ್ಯೂ ಪಾಯಿಂಟ್ಗಳೆಲ್ಲ ಬಿಟ್ಟಾಕಿ ಈ ಬೆಟ್ಟದೊಂದು ಹಿಸ್ಟಾರಿಕಲ್ ಸ್ಟೋರಿ ಹೇಳ್ತೀನಿ ಕೇಳಿ. ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸಕ್ಕೆ ಹೋಗಿರ್ತಾರಲ್ಲ, ವನವಾಸಕ್ಕೆ ಹೋದಾಗ ಒಂದು ಊರೇ ಈ ಊರಲ್ಲಿ ಇರ್ತಾರೆ, ಒಂದು ಊರಲ್ಲಿ ಬಂದು ಸ್ಟೇ ಆಗಿರ್ತಾರೆ. ಅವಾಗ ಆ ಊರಿಗೆ ಜನಗಳಿಗೆಲ್ಲ ಏನಿರುತ್ತಂದರೆ, ಈ ಒಂದು ಬೆಟ್ಟದಲ್ಲಿ ಬಕಾಸುರ ಎಂಬ ರಾಕ್ಷಸ ಇರ್ತಾನೊಬ್ಬ. ಆ ರಾಕ್ಷಸ ಎಲ್ಲರನ್ನೂ ಕೊಂದಾಕೊಂಡು ತಿಂತಾ ಇರ್ತಾನೆ. ಸೊ ಅದನ್ನೆಲ್ಲ ತಡಿಬೇಕು ಅಂತ ಇವ್ರೇನು ಮಾಡ್ತಾರೆ, ಒಂದು ಮನೆಯಿಂದ ಒಂದು ಮನುಷ್ಯನ ಮತ್ತು ಫುಲ್ಲು ಅವ್ರ ಮನೇಲಿರೋ ಆಹಾರಗಳನ್ನೆಲ್ಲ ಕೊಟ್ಟು ಕಳಿಸ್ತೀವಿ, ಎಲ್ಲರನ್ನೂ ಕೊಲ್ಬೇಡ ನೀವು ಅಂತ ಊರವರೆಲ್ಲ ಡಿಸೈಡ್ ಆಗಿ ಬಕಾಸುರನ ಹತ್ರ ಏನು ಮಾಡ್ತಾರೆ, ಒಪ್ಪಂದಕ್ಕೆ ಬರ್ತಾರೆ. ಒಪ್ಪಂದಕ್ಕೆ ಬಂದಾದಮೇಲೆ ಎಲ್ಲರ ಮನೆಯಿಂದ ಕಳಿಸ್ತಾ ಇರ್ತಾರೆ. ಇವರು ಬಂದು ಪಾಂಡವರು ಸ್ಟೇ ಆಗಿರ್ತಾರೆ ಈ ಒಂದು ಊರಲ್ಲಿ. ಒಬ್ಬ ಬಡವ ಇರ್ತಾನೆ, ಅವನ ಹತ್ರ ಪಾಪ ಫುಡ್ಡು ಇರಲ್ಲ ಜಾಸ್ತಿ, ಆ್ಯಂಡ್ ಒಬ್ಬನೇ ಮಗ ಕೂಡ ಇರ್ತಾನೆ, ಅವನಿಗೆ ಮಕ್ಕಳು ಇರಲ್ಲ. ಅಯ್ಯೋ ನಮ್ಮ ಮಗನ ಕಳಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗಿರ್ತಾನೆ. ಅವಾಗ ಅದನ್ನು ನೋಡಿಬಿಟ್ಟು ಕುಂತಿ ಬಂದು ಹೇಳ್ತಾಳೆ ಅವ್ರಿಗೆ, ನೀನೇನು ತಲೆ ಕೆಡಿಸ್ಕೊಂಬಿಡಿ, ನನ್ನ ಮಗ ಭೀಮ ಇದ್ದಾನೆ, ಭೀಮನ ಕಳಿಸೋಣ, ಊಟ ಮಾತ್ರ ನೀವು ರೆಡಿ ಮಾಡ್ಕೊಳ್ಳಿ, ಮಗನ ನಾನು ಕಳಿಸ್ತೀನಿ, ಅವನ್ನ ಕಳಿಸ್ಬಿಟ್ಟು ಆಮೇಲೆ ನೋಡಿ ಏನಾಗುತ್ತೆ ಅಂತ ಹೇಳಿರ್ತಾನೆ. ಟೈಮ್ ಬಂದಾಗ ಭೀಮ ಊಟ ಎಲ್ಲ ತೊಗೊಂಡು ಬರ್ತಾನೆ ಬಂಡೆಗೆ ಬಂದು ಆ ಒಂದು ಜಾಗ ಇದೆ ಅದು ತೋರಿಸ್ತೀನಿ, ಅಲ್ಲಿಂದ ಬಕಾಸುರ ಎಲ್ಲಿದ್ಯಾ ಅಂತ ಕರಿತಾನೆ. ಬಕಾಸುರ ಬರಲ್ಲ, ಈಚೆ ಕೇಳಿಸಿರಲ್ಲ ಬಕಾಸುರಂಗೆ. ಆಯಿತು ಅಂದ್ಬಿಟ್ಟು ಬಿಟ್ಬಿಟ್ಟು ಅವನು ಅಲ್ಲೇ ಕುತ್ಕೊಂಡು ತಿಂತಾ ಇರ್ತಾನೆ, ಬರೋ ಫುಡ್ಡನ್ನೆಲ್ಲ ಕುತ್ಕೊಂಡು ಭೀಮ. ಅದನ್ನೆಲ್ಲ ತಿಂತಾ ಇದ್ದಾಗ ಇವನು ರಾಕ್ಷಸ ಏನು ಮಾಡ್ತಾನೆ, ಬಕಾಸುರ ಏನು ಇನ್ನೂ ಫುಡ್ ಬಂದೇ ಇಲ್ವಲ್ಲ ಅಂತ ಹೇಳಿ ಈಚೆ ಬಂದು ನೋಡಿದ್ರೆ ಭೀಮ ಫುಲ್ ಬ್ಯಾಟಿಂಗು. ನೋಡ್ಬಿಟ್ಟು ಗದೆ ತೊಗೊಂಡು ಬಾರಿಸ್ತಾ ಇರ್ತಾನೆ. ಭೀಮಂಗೆ ಒಂಚೂರು ಎಫೆಕ್ಟ್ ಆಗಲ್ಲ. ಎದ್ದಿ ಭೀಮ ಬಕಾಸುರನ ಸಂಹಾರ ಮಾಡಿ ಆ ಊರಿಗೇನೆ ಒಂದು ಶಾಂತಿ ಕೊಡ್ತಾನೆ. ಕೊಟ್ಟಾದ್ಮೇಲೆ ಅಲ್ಲಿಗೆ ಸ್ಟೋರಿ ಎಂಡ್ ಆಗುತ್ತೆ ಅಂತ ಅನ್ಕೊತೀರಾ? ಆಗಲ್ಲ. ಆ ಬಕಾಸುರ ಶಿವನ ಪರಮ ಭಕ್ತ ಆಗಿರ್ತಾನೆ. ಸೊ ಅವ್ರ ಮೇಲೆ ಶಿವಂದು ಇದು ಬರುತ್ತೆ, ಶಾಪ ಬರುತ್ತೆ ಅಂದ್ಬಿಟ್ಟು ಪಾಂಡವರೆಲ್ಲ
ಆ ಊರಲ್ಲಿ ಶಿವದ್ದು ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ಕೆಳಗಡೆ ಊರಲ್ಲಿದೆ. ಹೋಗ್ಬಿಟ್ಟು ಬೆಟ್ಟ ಮುಗಿಸ್ಕೊಂಡು ಹೋಗಿ ಆ ಶಿವನ ವಿಗ್ರಹನ ತೋರಿಸ್ತೀನಿ. ಸೊ ದಿಸ್ ವಾಸ್ ದ ಸ್ಟೋರಿ ಆಫ್ ದಿಸ್ ಹಿಲ್, ಮೈಥಾಲಜಿಕಲ್ ಸ್ಟೋರಿ ಆ್ಯಂಡ್ ಇಟ್ ಈಸ್ ಬ್ಯೂಟಿಫುಲ್. ಒಂದೊಂದು ಸ್ಟೋರಿನೂ ಮಹಾಭಾರತ ಆಮೇಲೆ ಭಗವದ್ಗೀತಾ ಎಲ್ಲ ಏನಕ್ಕೆ ಓದಿ ಅಂತಾರೆ ಅಂದರೆ, ಇದಕ್ಕೆ ಒಂದೊಂದು ಚಿಕ್ಕ ಚಿಕ್ಕ ಸ್ಟೋರಿಲೂ ಅಷ್ಟೇ ಒಂದು ಮಹತ್ವ, ಒಂದು ಮಾರಲ್ ಅಂತ ಎಲ್ಲ ಇರುತ್ತೆ. ನೋಡಿ, ಸ್ಟೋರಿ ಹೇಳ್ತಾ ಇದ್ದಂಗೆ ಪೀಕಿಗೆ ರೀಚ್ ಆಗಿದ್ವಿ. ಲೆಟ್ಸ್ ಗೋ. ವಾಟ್ ಅ ಡೇ ಮ್ಯಾನ್, ವಾಟ್ ಅ ಡೇ. ಈ ಥರ ಸ್ಪೆಂಡ್ ಮಾಡಬೇಕು ಒಂದು ದಿನನ. ಆ್ಯಂಡ್ ಗಾಯ್ಸ್, ಫುಲ್ಲು ಸ್ಟೀಪ್ ಆಗಿದೆ ಬೆಟ್ಟ. ನನಗೆ ಬೇರೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ, ಹೆಂಗೆ ಹತ್ಬೇಕು ಗೊತ್ತಾಗ್ತಾ ಇಲ್ಲ. ಇವಾಗ ಹೆಂಗೆ ಹತ್ತೀನಿ ನೋಡಿ. ಫುಲ್ ಸ್ಟೀಪ್ ಇದೆ, ಜಾರ್ತನೂ ಇದೆ, ತುಂಬ ಡೇಂಜರಸ್ ಕೂಡ ಇದೆ. ಇದೇ ಥರ ಇರುತ್ತೆ ಮೋಸ್ಟ್ ಆಫ್ ದಿ ಮ್ಯಾನ್ ವರ್ಸಸ್ ವೈಲ್ಡ್ ಬೇರ್ ಗಿಲ್ಸ್ದು. ಸುತ್ತಮುತ್ತ ಏನೂ ಇರೋದೇ ಇಲ್ಲ, ಈ ಥರ ಓವರ್ ಡವ್ ಮಾಡಿಕೊಂಡು ಕೆಲವೊಂದು ವಿಡಿಯೋಗಳು ಮಾಡಿದ್ದಾನೆ. ಆದರೆ ಮೋಸ್ಟ್ ಆಫ್ ದಿ ಟೈಮ್ ಡೇಂಜರಸ್ದೆಲ್ಲ ಮಾಡಿದ್ದಾನೆ, ಇಲ್ಲ ಅಂತ ಇಲ್ಲ, ಕೆಲವೊಂದು ಈ ಥರ ಇರುತ್ತೆ. ಸೊ ಫೈನಲಿ ಇವಾಗ ಅಂತೂ ಇಂತೂ ಪೀಕಿಗೆ ಬಂದಿದ್ದೀವಿ. ಪೀಕ್ ಅಂದರೆ ಇದೇ ಲಾಸ್ಟು ಅಂತ ಅರ್ಥ, ಇದ್ರ ಮುಂದೆ ಇನ್ನೇನು ಇರಲ್ಲ. ಸೊ ಲೆಟ್ಸ್ ಐ ವಿಲ್ ಶೋ ದಿ ವ್ಯೂ. ನೋಡಿ, ಹಿಂಗೆ ಮೆಟ್ಲಿದೆ. ಅಯ್ಯೋ, ಗಾಳಿ ತಳ್ತಾ ಇದೆ ಗುರು, ನನ್ನೇ ಗಾಳಿ ಸರಿ ತಳ್ತಾ ಇದೆ ಗಾಳಿ. ಅದ್ರ ಪರವಾಗಿಲ್ಲ, ಕ್ಯಾಮ್ರಾ ಇಟ್ಕೊಂಡು ತಳ್ತಾ ಇದೆ, ಸರಿ ತಳ್ತಾ ಇದೆ ಗಾಳಿ. ಆ್ಯಂಡ್ 360 ಡಿಗ್ರಿ ವ್ಯೂ ಇಲ್ಲಂತೂ, ಸುತ್ತು ನೋಡ್ಬೋದು. ನನ್ನ ಕೂದಲು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಗಾಳಿ ಯಾವ ರೇಂಜಿಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸಕ್ಕತ್ತಾಗಿದೆ ಮಾತ್ರ. ಆ್ಯಂಡ್ ಈ ಒಂದು ಜಾಗದಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾಕಂದರೆ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಬೆಟ್ಟದಿಂದ ಜಾರ್ಕೊಂಡೋಗಿ ಕೆಳಗೆ ಬಿದ್ದಿರ್ತೀರ. ಸೊ ನಾರ್ಮಲ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿದ್ದು ಯಾವ ರೂಟಲ್ಲಿ ಬಂದ್ರಿ ಅಂತ ತಲೆಯಲ್ಲಿ ಇಟ್ಕೊಂಡಿರಿ. ಗಾಯ್ಸ್, ಅವರು ಘೋರವಾದ ಯುದ್ಧ ಮಾಡ್ಬೇಕಾರೆ ಭೀಮ ಮತ್ತು ಬಕಾಸುರ. ಭೀಮ ಮತ್ತು ಬಕಾಸುರ ಒಂದು ಇಬ್ಬರು ಹಿಂಗೆ ಇಟ್ಕೊಂಡು ಜಗಳ ಆಡಬೇಕಾದ್ರೆ ಒಂದು ಫೋರ್ಸಲ್ಲಿ ಹೋಗಿ ಕಲ್ಲು ಬಂಡೆಗೆ ಹೊಡ್ಕೊತಾರೆ. ಅವಾಗ ಬಕಾಸುರಂದು ಮತ್ತು ಭೀಮಂದು ಇಬ್ಬರದು ಪ್ರಿಂಟ್ ಬಿದ್ದಿದೆ. ಏನು ಹೇಳಿ, ಫುಲ್ಲು ಪ್ರಿಂಟ್ ಬಿದ್ದುಬಿಟ್ಟಿದೆ ಹಂಗೆ ಬಂಡೆ ಮೇಲೆ. ತೋರಿಸಿ ನೋಡಿ ಪ್ರಿಂಟ್ ಹೇಗೆ ಬಿದ್ದಿದೆ ಅಂತ. ನೋಡಿ, ಇದು ಬಕಾಸುರ, ಅದು ಭೀಮ. ನೋಡಿ, ಬಕಾಸುರಂಗೆ ಕೊಂಬೈತೆ, ಭೀಮಂಗೆ ಗಡ್ಡ ಇದೆ. ಆ್ಯಂಡ್ ಅದೆಲ್ಲ ತಮಾಷೆಗೆ ಹೇಳಿದ್ದು, ಬಿಟ್ಬಿಡಿ. ಆ್ಯಂಡ್ ರಿಯಲಾಗೆ ಭೀಮಂದು ಬಕಾಸುರದೆಲ್ಲ ಹೆಜ್ಜೆಗಳು, ಅವರು ಹಿಂಗೆ ಗದ್ದೆಲೆಲ್ಲ ಗುದ್ದಾಡಬೇಕಾದ್ರೆ ಪ್ರಿಂಟ್ಸ್ ಎಲ್ಲ ಬಿದ್ದಿದೆ ಅಂತ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ, ಅದೆಲ್ಲ. ಆ್ಯಂಡ್ ಇದು ನಾಟಿ ಬಾಯ್ಸ್ ಮಾಡಿರೋದು ಭೀಮ ಮತ್ತು ಬಕಾಸುರ. ಆ್ಯಂಡ್ ನೋಡಿ, ಈ ಬಂಡೆ ಪಕ್ಕ ಒಂದು ಸುರಂಗ ದಾರಿ ಇದೆ. ದಾರಿ ಒಳಗೆ ಹೋಗ್ತಾ ಇದ್ದೀನಿ ಇವಾಗ. ಗದಗಿಲೆಲ್ಲ ಬಚಾವ್ ಮಾಡಿಕೊಂಡು ಬೆಟ್ಟದ ಸಂಧಿ ಎಲ್ಲ ಓಡಾಡಬೇಕು, ಅವಾಗೇ ಒಂಥರ ಮಜಾ ಬರುತ್ತೆ. ಏನಂತೀರ? ಫುಲ್ಲು 360 ಡಿಗ್ರಿ ವ್ಯೂ ಸಿಗುತ್ತೆ ಇಲ್ಲಿ. ಒಂದು ಆ ಕಡೆಯಿಂದ ಆ ಕಡೆನೂ ನೋಡ್ಬೋದು, ಈ ಕಡೆಯಿಂದ ಈ ಕಡೆನೂ ನೋಡ್ಬೋದು.
ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಹಂಗೆ ಇದೇ ಥರ ನಿಮ್ಮೂರಲ್ಲೂ ಬಂದು ಈ ಥರ ಬ್ಯೂಟಿಫುಲ್ ಪ್ಲೇಸಸ್ನ ಸಿನಿಮ್ಯಾಟಿಕ್ಕಾಗಿ ತೋರಿಸ್ಬೇಕು ಅಂದರೆ ಕಮೆಂಟ್ ಹಾಕಿ. ನಿಮ್ಮ ಊರನ್ನ ಮತ್ತು ನಿಮ್ಮ ಊರಲ್ಲಿ ಏನೇನು ನೋಡ್ಬೋದು ಅಂತ ಎಲ್ಲ ಕಮೆಂಟ್ ಹಾಕಿ. ಐ ವಿಲ್ ಡೆಫಿನೆಟ್ಲಿ ವಿಸಿಟ್ ಯುವರ್ ವಿಲೇಜ್ ಆ್ಯಂಡ್ ಎಕ್ಸ್ಪ್ಲೋರ್ ಎವ್ರಿಥಿಂಗ್. ಸೊ ಹೇಗಿತ್ತು ವಿಡಿಯೋ ಅಂತಲೂ ಕಮೆಂಟ್ ಹಾಕಿ, ಕೇಳ್ತೀನಿ. ಮಾತಾಡ್ರಿ, ಕಮೆಂಟಲ್ಲಿ ಮಾತಾಡ್ರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರಮ್ ಕೈವಾರ ಹಿಲ್ಸ್, ಭೀಮಾ ಬಕಾಸುರ ಬೆಟ್ಟ. ಟೇಕ್ ಕೇರ್, ಲವ್ ಯು.